ಊರು, ನಿಮ್ಮ ಹೆಸರೇನು? ನನ್ನ ಹೆಸರು ರಾಧಾ ಅಂತ. ನೋಡಿ, ಈ ಊರಲ್ಲಿ ಶ್ರೀಮಂತ ಯುಗ ಪುರುಷನ ಹತ್ರ ಹೋದ್ರೆ ಸಾಕು, ನನಗೆ ಕೆಲಸ ಖಂಡಿತ ಸಿಕ್ಕೇ ಸಿಗುತ್ತದೆ ಎಂದು ಹೇಳಿದರು. ಅದಕ್ಕಾಗಿ ನಿಮ್ಮ ಹತ್ತಿರ ಬಂದೆ. ಯುಗ ಯುಗ ಪುರುಷ, ನಿನ್ನ ಮಾತು ಕೇಳಿದರೆ ಆ ಭಕ್ತನ ಮಾತು ನೆನಪಿಗೆ ಬರುತ್ತದೆ. ರಾಧಾ, ಪ್ರೀತಿ ತೋರಿಸು, ಅದರ ಗುಲಾಮನಾಗಬೇಡ. ಕರುಣೆ ತೋರಿಸು, ಆದರೆ ಮೋಸ ಹೋಗಬೇಡ. ತಾಳ್ಮೆ ಆದರೆ ಹೇಡಿಯಾಗಬೇಡ. ಧರ್ಮ ಮಾಡು, ಇರುವುದನ್ನು ಕಳೆದುಕೊಳ್ಳಬೇಡ. ರಾಧಾ, ನಿನ್ನ ಮಾತನ್ನು ನಾನು ಹೇಗೆ ನಂಬಲಿ? ಅನುಮಾನವೇ ಬೇಡ ಶ್ರೀಮಂತರೇ. ನೋಡಿ, ನೀವು ಒಂದು ಕೆಲಸ ಕೊಡಿ, ನನ್ನ ಕೈಲಾದಷ್ಟು ಮಾಡುತ್ತೇನೆ. ಬೇಕಾದ್ರೆ ಕಲಿಯಲು ಸ್ವಲ್ಪ ಸಮಯ ಕೊಡಿ. ರಾಧಾ, ನನಗೆ ನಿನ್ನ ಹೃದಯದಲ್ಲಿ ಜಾಗ ಕೊಟ್ಟರೆ ಮಾತ್ರ ನಾನು ನನ್ನ ಅರಮನೆಯಲ್ಲಿ ಜಾಗ ಕೊಡುವೆ. ಈ ಕೆಲಸ ಮಾಡುವೆ ರಾಧಾ. ಈ ಬಡ ಹೆಣ್ಣಿನ ಮೇಲೆ ನಿಮಗೇಕೆ ಅಷ್ಟೊಂದು ಆಸೆ ಶ್ರೀಮಂತರೇ? ನೀವು ಮನಸ್ಸು ಮಾಡಿದರೆ ಸಾವಿರಾರು ಹೆಣ್ಣುಗಳು ನಿಮ್ಮ ದಾರಿಯಲ್ಲಿ ಬಂದು ನಿಲ್ಲುತ್ತಾರೆ ಈ ನಿಮ್ಮ ಅರಮನೆಯಲ್ಲಿ, ಗೊತ್ತಾ? ಅದು ನಿಜವೇ ರಾಧವೇ. ಹೋದರೆ ಸೂರ್ಯ ಕೌರ್ಯತೆ ಬೆಳಗುತ್ತಿರುವ ಈ ನಿನ್ನ ಸೌಂದರ್ಯವನ್ನು ಕಂಡು ಈ ನನ್ನ ಮನ ಕೇಳುತ್ತಿದೆ ನಿನ್ನ ಸವಿಜೇಂದ್ರ ಅಮೃತವನ್ನು. ನನಗೆ ಬೇಕಾಗಿರುವುದು ಹೆಣ್ಣಿನ ದೇಹವಲ್ಲ, ಹೆಣ್ಣಿನ ಮನಸ್ಸು. ದೇಹ ಬೇಕಾದರೆ ರಕ್ಷಣದಲ್ಲಿ ಮಂಚದ ಮೇಲಿರುತ್ತದೆ. ಇದು ಒಪ್ಪಿದರೆ ಇರು, ಇಲ್ಲವೆಂದರೆ ದಾರಿ ಬಿಡು. ಇವನು ನನ್ನ ದಾರಿಗೆ ಬಂದಂತೆ ಕಾಣುತ್ತಿದೆ. ಆದಷ್ಟು ಬೇಗ ಇವನ ಎಲ್ಲ ವಿಷಯವನ್ನು ತಿಳಿದುಕೊಳ್ಳಬೇಕು. ರಾಧಾ, ಹೇಗೆ ಮೌನವಾದೆ? ಈ ಮೌನಕ್ಕೆ ನಾನು ಏನೆಂದು ತಿಳಿಯಲಿ? ಆಯ್ತು, ನಿಮ್ಮಿಚ್ಛೆಯಂತೆ ಆಗಲಿ. ಒಂದು ವೇಳೆ ನಡುದಿರಲಿ ನನ್ನ ಕೈ ಬಿಟ್ಟರೆ ನನ್ನ ಗತಿ ಏನು? ನನಗೆ ಗೊತ್ತು ಕಣೆ, ಕೇವಲ ಹೆಣ್ಣು ಒಂದು ಸಲಕ್ಕೆ ಮಂಚಕ್ಕೆ ಕರೆದರೆ ಬರುವುದಿಲ್ಲ. ಅದಕ್ಕೆ ಉಪಾಯವಾಗಿ ಪಡೆಯಬೇಕು. ಹೇ ರಾಧಾ, ಭೂಮಿ ಫಲವತ್ತಾಗಿರುವುದಕ್ಕೆ ಗೊಬ್ಬರ ಎಷ್ಟು ಮುಖ್ಯವೋ, ಈಗ ಪುರುಷನ ಶರೀರ ಗಟ್ಟಿಯಾಗಿರಬೇಕಾದರೆ ನಿನ್ನಂತ ಹರಿಹರಿಯದ ಹೆಣ್ಣಿನ ಅಮೃತ ಧಾರೆ ಇರಲೇಬೇಕು. ಈಗ ಪುರುಷನ ಒಟ್ಟು ಗುಣ. ರಾಧಾ, ವಸಂತ ಮಾಸದಲ್ಲಿ ಚಿಗುರಲ್ಲುತ್ತಿದ್ದ ಕೋಗಿಲೆ ಸಂತೋಷದಿಂದ ಆ ಪ್ರೇಮಿಯ ಹೃದಯ. ನನ್ನ ಪ್ರೇಮದ ಕೂಗು ನಿನ್ನ ಹೃದಯಕ್ಕೆ ರುದ್ದಿದ ಮೇಲೆ ನಿನ್ನ ಹೃದಯದಲ್ಲಿ ಜಾಗ ಕೊಡು ಈಗ ಪುರುಷನಿಗೆ. ನೀವು ನನ್ನ ಹೃದಯ ಗೆಳತನಾದ ಮೇಲೆ ನನ್ನ ಹೃದಯದಲ್ಲಿ ನಿಮಗೆ ಜಾಗ ಕೊಡಲು ಆಗುವುದೇ? ಖಂಡಿತ ಆಗುತ್ತದೆ. ನಿಮ್ಮಿಷ್ಟದಂತೆ ಆಗಲಿ. ರಾಧಾ, ಈಗ ಪುರುಷನ ಪ್ರೇಯಸಿಯಾಗಿ ಈ ಅರಮನೆಯ ರಾಣಿಯ ತಾಯಿ ಹಕ್ಕಿಯಂತೆ ಹಾರುತ್ತಾ ನೂಲಿನ ದರ್ಶನ ಮಾಡುತ್ತಾ ಇರಬಹುದು. ಇದು ನಿನ್ನ ಮನೆ. ಇದೇ ಸಂತೋಷದ ವೇಳೆಯಲ್ಲಿ ಹಾಡುವ ಒಂದು ಪ್ರೇಮದ ಗೀತೆ.